ಅಮ್ಮ ಎಂಬ ಪದದಲ್ಲಿಯೇ ನಂಬಿಕೆ, ವಿಶ್ವಾಸ, ಪ್ರೀತಿ ಎಲ್ಲವೂ ಇದೆ. ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ದೇವರು ಅಮ್ಮ. ಅಮ್ಮನಿಲ್ಲದೆ ಜೀವನ ಮಾತ್ರವಲ್ಲ, ಜೀವವೇ ಇಲ್ಲ. ಮತ್ತೊಂದು ಜೀವ ಜಗತ್ತಿಗೆ ಬರಲು ಕಾರಣವಾಗುವ ಏಕೈಕ ದೇವರು ಅಮ್ಮ ಮಾತ್ರ. ಅಮ್ಮನಿಗೆ ನೋವು ಕೊಡದೆ ರಾಮನಾಗಲಿ ಕೃಷ್ಣನಾಗಲಿ ಜನಿಸಲು ಸಾಧ್ಯವೇ ಇಲ್ಲ. ಅದೇ ರಾಮ ಕೃಷ್ಣ ಅಮ್ಮನ ಆರೈಕೆಯಿಂದಲೇ ಬೆಳೆದವರಲ್ಲವೇ? ಅಂಥ ಅಮೂಲ್ಯ ರತ್ನವಾದ ಅಮ್ಮನಿಗಾಗಿಯೇ ಮೀಸಲಾದ ದಿನ ಅಮ್ಮಂದಿರ ದಿನಾಚರಣೆ. ಹೌದು, ಇಂದು ಅಮ್ಮಂದಿರ ದಿನಾಚರಣೆ. ಹಾಗಾಗಿಯೇ ಜಗತ್ತಿನ ಎಲ್ಲ ತಾಯಂದಿರಿಗೆ ಅಮ್ಮಂದಿರ ದಿನದ ಶುಭಾಶಯಗಳು. ಹೌದು, ಅಮ್ಮ ಎಂದರೆ ಏನೋ ಹರುಷ. ಅಂತಹ ಅಮ್ಮಂದಿರ ದಿನದಂದು ಆ ದಿನಾಚರಣೆಯ ಮಹತ್ವದ ಬಗ್ಗೆ ಅರಿಯಬೇಕಲ್ವೇ? ಹಾಗಾಗಿಯೇ ನಿಮ್ಮ ಸಿಟಿವಿ ನ್ಯೂಸ್ ಇಂದು ವಿಶೇಷ ವರದಿ ಸಿದ್ಧಪಡಿಸಿದ್ದು, ಈ ವಿಶೇಷ ವರದಿಯನ್ನ ಎಲ್ಲ ಅಮ್ಮಂದಿರಿಗೆ ಅರ್ಪಣೆ ಮಾಡಲಾಗಿದೆ. ಅಮ್ಮಂದಿರ ದಿನ ಸಮಾಜಕ್ಕೆ ಅಮ್ಮನ ಅಮೂಲ್ಯ ಕೊಡುಗೆಗಳನ್ನು ಗೌರವಿಸಲು ಮತ್ತು ಸ್ಮರಿಸಲು ಒಂದು ಅವಕಾಶವಾಗಿದೆ. ತಾಯಂದಿರು ಮಕ್ಕಳ ಜೀವನ ರೂಪಿಸುವಲ್ಲಿ, ಮೌಲ್ಯಗಳನ್ನು ತುಂಬುವಲ್ಲಿ, ಬೆಂಬಲ ಒದಗಿಸುವಲ್ಲಿ ಮತ್ತು ಬೆಳವಣಿಗೆ ಪೋಷಿಸುವಲ್ಲಿ ಅಮ್ಮಂದಿರ ಪಾತ್ರ ಮಹತ್ವದ್ದು. ಅವರ ಅಚಲವಾದ ಮಮತೆ, ನಿಸ್ವಾರ್ಥ ಪ್ರೀತಿ ಕುಟುಂಬಕ್ಕೆ ಮೂಲಾಧಾರ. ಇದು ತಲೆಮಾರುಗಳವರೆಗೆ ಬಾಂಧವ್ಯ ಸೃಷ್ಟಿಸಲು ನೆರವಾಗುತ್ತದೆ. ಯಾವುದೇ ಕುಟುಂಬ ಸಂತೋಷ, ನೆಮ್ಮದಿಯಿಂದ ಇರಲು ತಾಯಂದಿರ ಪಾತ್ರ ಮಹತ್ವದ್ದು. ಅಮ್ಮಂದಿರಿಗೆ ಕೃತಜ್ಞರಾಗಿರಲು ನೆನಪಿಡುವ ದಿನವೇ ಈ ಅಮ್ಮಂದಿರ ದಿನಾಚರಣೆ. ತಾಯಂದಿರ ದಿನಾಚರಣೆ ಹಿಂದೆ ಹಲವು ಕಥೆಗಳಿವೆ. ಪ್ರಾಚೀನ ಗ್ರೀಕ್ ನಾಗರಿಕತೆಯಲ್ಲಿ ದೇವತೆಗಳ ತಾಯಿಯಾದ ರಿಯಾದೇವಿಯನ್ನ ಗೌರವಿಸಲು ವಸಂತ ಮಾಸದಲ್ಲಿ ಈ ದಿನವನ್ನ ಆಚರಿಸಲಾಗುತ್ತಿತ್ತು ಎಂದು ಹೇಳಲಾಗಿದೆ. ಅಲ್ಲದೆ ಇದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮದರಿಂಗ್ ಸಂಡೇ ಎಂದು ಜನಪ್ರಿಯವಾಗಿತ್ತು. ವಿದೇಶಗಳಲ್ಲಿ ಈ ದಿನದಂದು ಜನರು ಚರ್ಚ್ಗೆ ಭೇಟಿ ನೀಡುವ ವಿಶೇಷ ದಿನವೂ ಆಗಿದೆ. ಇದು ಪೌರಾಣಿಕ ಕಥೆಯಾದರೆ ಇತ್ತೀಚಿನ ಕಥೆಯಂತೆ ಜೂಲಿಯಾ ವಾರ್ಡ್ ಹೋವ್ ಹಾಗೂ ಅನ್ನಾ ಜಾರ್ವಿಸ್ ಅವರ ಕಥೆ. ಇದು ಅಮೆರಿಕದಲ್ಲಿ ತಾಯಂದಿರ ದಿನದ ಆಚರಣೆಯ ಕಥೆಯನ್ನ ವಿವರಿಸುತ್ತದೆ. 1870ರಲ್ಲಿ ಜೂಲಿಯಾ ವಾರ್ಡ್ ಹೋವ್ ಅವರು ತಾಯಿಯ ದಿನವನ್ನ ವಾರ್ಷಿಕವಾಗಿ ಆಚರಿಸಲು ಕರೆ ನೀಡಿದ್ರು. ಜೂಲಿಯಟ್ ಕ್ಯಾಲ್ಹೌನ್ ಬ್ಲೇಕ್ಲಿ 1800ರ ದಶಕದಲ್ಲಿ ಮಿಚಿಗನ್ನ ಅಲ್ಬ್ನಿಯಾದಲ್ಲಿ ತಾಯಂದಿರ ದಿನವನ್ನ ಪ್ರಾರಂಭಿಸಿದ್ರು ಎಂದು ಹೇಳಲಾಗುತ್ತೆ. ಆ ದಿನ ತಮ್ಮ ತಾಯಂದಿರನ್ನ ಗೌರವಿಸಲು ಅವರು ಜನರನ್ನ ಸೇರಿಸುತ್ತಾರೆ. ಮುಂದೆ ಅದುವೇ ಅಮ್ಮಂದಿರ ದಿನಾಚರಣೆಯಾಗಿ ಮುಂದುವರಿಯುತ್ತದೆ ಎಂದು ಹೇಳಲಾಗಿದೆ. ಜಗತ್ತಿನಲ್ಲಿ ಅಮ್ಮನಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ತಾಯಂದಿರ ಮಹತ್ವವನ್ನ ತಿಳಿಸುವ ಉದ್ದೇಶದಿಂದ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರವನ್ನ ಅಮ್ಮಂದಿರ ದಿನ ಎಂದು ವಿಶ್ವದಾದ್ಯಂತ ಆಚರಿಸಲಾಗುತ್ತೆ. ತಾಯಂದಿರ ತ್ಯಾಗ, ಪ್ರೀತಿಗೆ ಬೆಲೆ ಕಟ್ಟುವುದು ಅಸಾಧ್ಯ. ತಾಯಂದಿರಿಗೆ ಕೃತಜ್ಞತೆ, ಮೆಚ್ಚುಗೆ ಸೂಚಿಸುವ ಉದ್ದೇಶದಿಂದ ವಿಶ್ವ ತಾಯಂದಿರ ದಿನವನ್ನ ಆಚರಿಸಲಾಗುತ್ತೆ. ಈ ದಿನ ಅಮ್ಮಂದಿರಿಗೆ ವಿಶೇಷ ಉಡುಗೊರೆ ನೀಡುವುದು, ಅವರೊಂದಿಗೆ ಗುಣಮಟ್ಟದ ಸಮಯ ಕಳೆಯುವುದು, ಅವರಿಷ್ಟದ ಜಾಗಕ್ಕೆ ಪಿಕ್ನಿಕ್ ಕರೆದುಕೊಂಡು ಹೋಗುವುದು, ಅವರಿಗೆ ಇಷ್ಟವಾಗುವಂತೆ ದಿನ ಕಳೆಯುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಬಹುದು. ಹಾಗಾಗಿಯೇ ಅಮ್ಮಂದಿರ ದಿನವನ್ನ ನಿಮ್ಮ ಸಿಟಿವಿ ನ್ಯೂಸ್ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ದ್ವಾರಕಮಯಿ ವೃದ್ಧಾಶ್ರಮದಲ್ಲಿ ಆಚರಿಸಿದ. ಹಾಗಾಗಿಯೇ ಅಮ್ಮಂದಿರ ದಿನವನ್ನ ನಿಮ್ಮ ಸಿಟಿವಿ ನ್ಯೂಸ್ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆಯಲ್ಲಿರುವ ದ್ವಾರಕಮಯಿ ವೃದ್ಧಾಶ್ರಮದಲ್ಲಿ ಆಚರಿಸಿದ್ದು ವಿಶೇಷ. ಈ ವೃದ್ಧಾಶ್ರಮದಲ್ಲಿ 35 ಮಂದಿ ತಾಯಂದಿರು ಒಂದೇ ಜಾಗದಲ್ಲಿದ್ದಾರೆ. ಇವರೆಲ್ಲರೂ ಯಾರೂ ಇಲ್ಲದ ಅನಾಥರಲ್ಲ, ಎಲ್ಲರೂ ಎದ್ದು ಎಲ್ಲವನ್ನೂ ಕಳೆದುಕೊಂಡವರು. ಎಂಥವರಿಗಾಗಿಯೇ ಕಳೆದ 45 ವರ್ಷಗಳಿಂದ ಸೇವೆ ಮಾಡುತ್ತಿದೆ ಈ ದ್ವಾರಕಮಯಿ ವೃದ್ಧಾಶ್ರಮ. ನಮ್ಮಲ್ಲಿ ಸುಮಾರು ಒಂದು 50 ಜನ ಇದ್ದೀವಿ ಇವಾಗ. ಅದರಲ್ಲಿ 35 ಜನ ವಯಸ್ಸಾದವರು ಇದ್ದಾರೆ, ಅಂದರೆ ತಾಯಂದ್ರು ಇದ್ದಾರೆ, ಮತ್ತು ಇನ್ನು 15 ಜನ ಜೆಂಟ್ಸ್ ಇದ್ದಾರೆ. ಇವತ್ತು ಆ್ಯಕ್ಚುಲಿ ಸ್ಪೆಷಲ್ ಡೇ ಅಂತಂದರೆ ಇವತ್ತು ಮದರ್ಸ್ ಡೇ. ಇವತ್ತು ಎಲ್ಲ ತಾಯಂದ್ರಿಗೂ ಮದರ್ಸ್ ಡೇ ಪರವಾಗಿ ಶುಭಾಶಯಗಳನ್ನ ಕೋರ್ತಿದ್ದೀನಿ. ಇವತ್ತು ನಮ್ಮಲ್ಲಿ 35 ಜನ ಇದ್ದಾರೆ. ನನ್ನೊಂಥರ ಅದೃಷ್ಟನೇ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಒಬ್ಬರು ತಾಯಿ ಇರ್ತಾರೆ. ನಮ್ಗೆ ಇವಾಗ ಇಲ್ಲಿ 35 ಜನ ತಾಯಂದಿದ್ದಾರೆ. ಅವ್ರ ಆಶೀರ್ವಾದ ಸಿಗುತ್ತೆ ಅಂದ್ಕೊಂಡು ಯಾವಾಗಲೂ ಇರುತ್ತೆ ನಮ್ಮ ಮೇಲೆ. ಮತ್ತು ಇಲ್ಲಿ ಸುಮಾರು 35 ಜನದಲ್ಲೂ ಎಷ್ಟೊಂದು ಜನ ಮಕ್ಕಳು ಇರ್ತಾರೆ. ಆದರೆ ನಮ್ಮ ವೃದ್ಧಾಶ್ರಮದಲ್ಲಿ ಹೆಂಗೆ ಅಂದರೆ
ಗಂಡು ಮಕ್ಕಳಿಗಿಂತ ಈ ಹೆಣ್ಮಕ್ಳು ಜಾಸ್ತಿ ನಮ್ಮ ಆಶ್ರಮದಲ್ಲಿರೋದು. ಆ ಥರನೇ ನಾವು ಸೇರಿಸ್ಕೊಳ್ಳೋದು. ಈ 35 ಜನದಲ್ಲಿ ಒಬ್ಬೊಬ್ರಿಗೆ ಮಕ್ಕಳಿರಲ್ಲ. ಅವ್ರಿಗೆ ಇವಾಗ ನಾವು ಜೊತೆಗಿದ್ದಾಗ ಅವ್ರಿಗೆ ಒಂಥರ ನಾವು ಮಕ್ಕಳು ಫೀಲ್ ಕೊಡ್ತೀವಿ, ಅವ್ರು ನಮಗೆ ತಾಯಿ ಫೀಲ್ ಕೊಡ್ತಾರೆ. ಆ ಥರ ಸುಮಾರು ಜನ ಆ ಥರ ಅವ್ರಿಗೆ ಅನಿಸುತ್ತೆ. ಮತ್ತು ನಾವಿಲ್ಲಿ ಎಲ್ಲರಿಗೂ ಅವ್ರಿಗೆ ಫೆಸಿಲಿಟೀಸ್ ಅಂದರೆ ಇವಾಗ ಟ್ರಿಪ್ ಕರ್ಕೊಂಡು ಹೋಗೋದು, ಮತ್ತು ಫಿಲಮು ಕರ್ಕೊಂಡು ಹೋಗ್ತೀವಿ, ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಿ ವೃದ್ಧಾಶ್ರಮದಲ್ಲಿ ಮಾಡ್ತಾಯಿರ್ತೀವಿ. ಮತ್ತು ಇವೆಲ್ಲ ಹೆಂಗೆ ನಡೀತೆ ಅಂದರೆ ಇವಾಗ ನಮಗೆ ಎಲ್ಲ ಪಬ್ಲಿಕ್ ಸರ್ವಿಸ್ ಕೊಡ್ತಾರೆ. ಅಂದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಬೆಂಗಳೂರಿಂದ ಸುಮಾರು ಜನ ಬಂದು ಇಲ್ಲಿ ಊಟ ಹಾಕ್ಸೋದು, ಮತ್ತು ಏನಂದರೆ ಸೆರ್ಮನಿಗೆ, ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ, ಬರ್ತ್ಡೇಗೆ ಆ ಥರ ಎಷ್ಟೊಂದು ಜನ ಬರ್ತಾರೆ. ಅವ್ರು ಇವಾಗ ಒಂದು 4 ಸತಿ ಬರಲಿಲ್ಲ ಅಂತಂದರೆ ಯಾಕಮ್ಮ ಬಂದಿಲ್ಲ ಅಂತ ಕೇಳ್ತಾರೆ. ಅದೆಲ್ಲ ಒಂಥರ ಅವ್ರಿಗೆ ಖುಷಿ, ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತಾರೆ. ಈಗ ಅಮ್ಮ ಅನ್ನೋ ಪದನೇ ಒಂಥರ ಹೇಳ್ತಾ ಇದ್ರೇ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಆ ಥರ ಆ ಅಮ್ಮ ಅನ್ನೋ ಪದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಇವತ್ತು ಎಲ್ಲ ಅಮ್ಮಂದರು ಆಶೀರ್ವಾದ ಎಲ್ಲ ಮಕ್ಕಳಿಗೂ ಇರಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಸಾಲಾಗಿ ಕುಳಿತಿದ್ದಾರಲ್ಲ, ಇವರೆಲ್ಲರೂ ಜೀವನದ ಅಂತಿಮ ಘಟ್ಟ ತಲುಪಿದ ಅಮ್ಮನಿರ ಮಕ್ಕಳನ್ನ ಹೆತ್ತು ಪೋಷಣೆ ಮಾಡಿ ಅವರಿಗೆ ಒಂದು ದಾರಿ ತೋರಿದ ಮೇಲೆ ಅವರಿಗೆ ಬೇಡವಾದವರು ಗೊತ್ತಿಲ್ಲ. ಆದರೆ ಇವರಿಗೂ ಕುಟುಂಬ ಇತ್ತು, ಇವರಿಗೂ ಮಕ್ಕಳಿದ್ರ. ಅವರೆಲ್ಲರೂ ಪ್ರಯೋಜಕರಾದ ನಂತರ ಇವರೇ ಹೊರೆಯಾದ್ರ. ಆಗ ಅವರ ಕೈ ಹಿಡಿದು ಕರೆದುಕೊಂಡಿತು ಈ ದ್ವಾರಕಮಾಯಿ ವೃದ್ಧಾಶ್ರಮ. ಇಲ್ಲಿ ನಿಂತಿದ್ದಾರಲ್ಲ ಇವರು ಮುರಳಿ. ಕಳೆದ 22 ವರ್ಷಗಳಿಂದಲೂ ಇವರು ಇದೇ ಆಶ್ರಮದ ಉಸ್ತುವಾರಿ. ಅಷ್ಟೇ ಅಲ್ಲ, ಇಲ್ಲಿರುವ 35 ಮಂದಿ ತಾಯಂದಿರಿಗೆ ಈತನೇ ಮಗ. ಇಲ್ಲಿರುವ ಎಲ್ಲ ತಾಯಂದಿರು ಈಗ ತಮ್ಮ ಎಲ್ಲ ಗತ ಜೀವನವನ್ನ ಸಂಪೂರ್ಣವಾಗಿ ಮರೆತಿದ್ದಾರೆ. ಈಗ ಇದುವೇ ಇವರ ಮನೆ, ಇವರೇ ಇವರೆಲ್ಲರ ಪ್ರೀತಿಯ ಮಗ. ಇಷ್ಟೇ ಇವರ ಪ್ರಪಂಚ. ಇಷ್ಟು ಚಿಕ್ಕ ಪ್ರಪಂಚದಲ್ಲಿ ಬಾಳುತ್ತಿರುವ ಅಮ್ಮಂದಿರ ಜೊತೆ ಅಮ್ಮಂದಿರ ದಿನಾಚರಣೆ ಆಚರಿಸಲು ತೀರ್ಮಾನಿಸಿದ ಸಿಟಿವಿ ತಂಡ ಇಂದು ಸುಲ್ತಾನಪೇಟೆಯಲ್ಲಿರುವ ದ್ವಾರಕಾಮಾಯಿ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಮ್ಮಂದಿರ ಜೊತೆ ಕೇಕ್ ಕತ್ತರಿಸಿ ಅಮ್ಮಂದಿರಿಗೆಲ್ಲ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳನ್ನ ಕೋರಲಾಯಿತು. ನಾವು ಎಲ್ಲ ಬಿಟ್ಟು ವೃದ್ಧಾಶ್ರಮಕ್ಕೆ ಬಂದಿದ್ದೀವಿ. ನಮಗೆ ಮಕ್ಕಳು ಮರಿ ಇಲ್ಲ. ಇಲ್ಲಿರೋರೇ ನಮ್ಮ ಮಕ್ಕಳು. ನಮ್ಗೆ ಯಾರು ನಮ್ಮನ್ನು ನೋಡ್ಕೊಳ್ಳೋರು ಎಲ್ಲ ಇದ್ದಾರೆ, ಅವರೇ ನಮ್ಮ ಮಕ್ಕಳು ಅಂತ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಮುರಳಿ ಅವರು ಇದ್ದಾರಲ್ಲ, ಅವರು ನಮಗೆ ಮಗನೇ ಆಗಬೇಕು, ಮಗನ ಥರನೇ ಆಗಬೇಕು. ನಾವು ಅವ್ರನ್ನ ನಮ್ಮ ಸ್ವಂತ ಮಗನ ಥರನೇ ನಾವು ಅಂದ್ಕೊಂಡಿದ್ದೀವಿ. ಅವರಂತೂ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಮಗೆ ಮನೇಲಿ ಇದ್ದಿದ್ದಕ್ಕಿಂತನೂ ನಾವು ಇಲ್ಲೇ ಸಂತೋಷವಾಗಿದ್ದೀವಿ ಅಂತ ನಮಗೆ ತುಂಬ ಖುಷಿಯಾಗಿದೆ. ಮನೆಯಲ್ಲಿ ನಮಗೆ ಬೇರೆ ಥರ ಆಧ್ಯಾತ್ಮದ ಬಗ್ಗೆ ಅದಕ್ಕೆಲ್ಲ ಚಿಂತನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ನಾವು ಬೇರೆ ಬೇರೆ ಕಡೆಗೆ ಬೇರೆಯವ್ರ ಅಕ್ಕಂದ್ರ ಮನೆಗಳಲ್ಲಿ, ಅಣ್ಣಂದ್ರ ಮನೆಗಳಲ್ಲಿ ಓಡಾಡ್ಕೊಂಡಿರ್ತಿದ್ವಿ. ಅವ್ರು ಹೇಳಿದ ಕೆಲಸಗಳು ಮಾಡಬೇಕಾಗಿತ್ತು. ಅದರಿಂದ ನಮಗೆ ಆಧ್ಯಾತ್ಮದ ಬಗ್ಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಬಂದಮೇಲೆ ನಮಗೆ ಆಧ್ಯಾತ್ಮ ಚಿಂತನೆ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಸಂಗೀತ ಪ್ರೋಗ್ರಾಮು ಅದೆಲ್ಲ ನಡೀತಾ ಇರುತ್ತೆ. ನಮಗೆ ಯಾವುದಕ್ಕೂ ಏನಕ್ಕೂ ಕಮ್ಮಿ ಮಾಡ್ದಂಗೆ ನಮ್ಮನ್ನು ಅಷ್ಟು ತಮ್ಮ ಮಕ್ಕಳ ಥರನೇ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಮಕ್ಕಳಿಗಿಂತನೂ ಹೆಚ್ಚಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾವು ಅವ್ರಿಗೆ ಒಂಥರ ನಾವು ವಯಸ್ಸಾಗಿದ್ದರೂ ತಾಯಂದ್ರಾಗಿದ್ದರೂ ಕೂಡ ಅವ್ರಿಗೆ ನಾವು ಮಕ್ಕಳು ಇದ್ದ ಹಾಗೆ ಅಂತಲೇ ನಾವು ಅವರು ಅಂದ್ಕೊಂಡಿರೋದು, ನಾವು ಅಂದ್ಕೊಂಡಿರೋದು. ಅಷ್ಟೇ ಅಲ್ಲ, ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಮಕ್ಕಳಿಗಾಗಿಯೇ ದುಡಿದ ಅಷ್ಟು ಅಮ್ಮಂದಿರ ಬಾಳಿನಲ್ಲಿ ಒಬ್ಬೊಬ್ಬರದು ಒಂದೊಂದು ಕತೆ. ಇಲ್ಲಿರುವ ಅಷ್ಟು ತಾಯಂದಿರ ಜೀವನದಲ್ಲಿಯೂ ಒಂದೊಂದು ಕತೆ ಇದೆ. ಆದರೆ ಆ ಕಥೆಯನ್ನ ಮರೆತೇ ಹೋದವರೇ ಹೆಚ್ಚು. ಇನ್ನು ಕೆಲವರಿಗೆ ನೆನಪಿದ್ರೂ ಅದರ ಅಗತ್ಯವಿಲ್ಲವಾಗಿದೆ. ಯಾಕೆಂದ್ರೆ ಅವರಿಗೆ ಈ ಆಶ್ರಮವೇ ಈಗ ಸ್ವಂತ ಮನೆಯಾಗಿದೆ. ಹಳೆಯ ಕಹಿ ನೆನಪುಗಳನ್ನ ಮತ್ತೆ ಮತ್ತೆ ನೆನೆದು ಈ ಇಳಿ ವಯಸ್ಸಿನಲ್ಲಿ ಯಾಕೆ ಮರುಗಬೇಕು ಎಂಬ ತೀರ್ಮಾನಕ್ಕೆ ಬಂದಿರುವ ತಾಯಂದಿರು ನೆಮ್ಮದಿಯ ಬದುಕು ರೂಪಿಸಿಕೊಂಡಿದ್ದಾರೆ. ಇಲ್ಲಿ ಎನ್ವೈರ್ಮೆಂಟ್ ಅಂತೂ ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯಿಂದನೂ ಇವರು ಮುರಳಿ ಮೋಹನ್ ಅವರು ನಮಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಟೈಮ್ ಟು ಟೈಮ್ ಊಟ, ತಿಂಡಿ, ಹಣ್ಣು, ಹಂಪಲು ಪ್ರತಿಯೊಂದು ವ್ಯವಸ್ಥೆನೂ ಇದೆ. ವರ್ಷಕ್ಕೊಂದ್ಸಲಿ ಟೂರ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸ್ಪೋರ್ಟ್ಸ್ ನಡೆಯುತ್ತಲ್ಲ 60 ವರ್ಷದ ಮೇಲ್ಪಟ್ಟವ್ರಿಗೆ, ಅಲ್ಲಿಗೆ ಕಳಿಸ್ತಾರೆ. ಎಲ್ಲನೂ ಪ್ರೈಸ್ ತೊಗೊಂಬಂದಿದ್ದೀವಿ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಆಮೇಲೆ ದಿನಕ್ಕೆ 4 ಸಲ
ಪ್ರೇಯರ್ ಇರುತ್ತೆ ಇಲ್ಲಿ, ಪ್ರೇಯರ್ಗೆ ಅಟೆಂಡ್ ಮಾಡ್ತೀವಿ. ಊಟ ಆದಮೇಲೆ ಟಿ ವಿ ನೋಡ್ಬೋದು. ನಮ್ಗೆ ಯಾವ ಕುಂದು ಕೊರತೆನೇ ಕಾಣಲ್ಲ. ಎಲ್ಲ ರೀತಿಯಿಂದನೂ ಸಹಕಾರ ಹಾಗೂ ರೀತಿ ನೀತಿಯಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ನಮಗಂತೂ ತುಂಬ ಸಂತೋಷ ಆಗಿದೆ. ನಮ್ಮ ಸಹಪಾಠಿಗಳು ನಮ್ಮನ್ನು ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾರೆ ಪ್ರತಿಯೊಂದು ವಿಷಯಕ್ಕೂ. ಇಲ್ಲಿ ಸಾಯಿಬಾಬನ ಸನ್ನಿಧಿಯೊಳಗೆ ಒಂದು ಮಾತೃಭಾವದಲ್ಲಿ ಎಲ್ಲರೂ ತಿಳ್ಕೊಳ್ಳೋ ಹಾಗೆ ಇಲ್ಲಿ ತುಂಬ ಚೆನ್ನಾಗಿದೆ. ಅವ ಬಾಬಾನೇ ತಂದೆ ತಾಯಿ ಎಲ್ಲವೂ ಅವನೇ ಆದರೂ ಕೂಡ ಇವತ್ತು ಮಾತೃ ದಿವಸ ಆದ್ದರಿಂದ ಎಲ್ಲ ಮಾತೃರಿಗೂ ನಮಸ್ಕಾರಗಳು. ಆಮೇಲೆ ಇಲ್ಲಿ ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಕಾಲ ಕಳಿಬೋದು. ಇಲ್ಲಿ ವೃದ್ಧರಾದವ್ರಿಗೆ ತಕ್ಕ ಸ್ಥಳವಾಗಿದೆ. ಇನ್ನು ಈ ದ್ವಾರಕಾಮಾಯಿ ಆಶ್ರಮದಲ್ಲಿ ಈ ಅಮ್ಮಂದಿರಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಇವರ ಆರೋಗ್ಯಕ್ಕಾಗಿ ಪ್ರತಿನಿತ್ಯ ವೈದ್ಯರ ಭೇಟಿ, ದಿನದ 3 ಹೊತ್ತು ವಿಭಿನ್ನ ಬಗೆಯ ತಿಂಡಿ, ಊಟ, ವೃದ್ಧರ ಆರೋಗ್ಯಕ್ಕಾಗಿಯೇ ವಿಶೇಷ ವ್ಯಾಯಾಮ ಶಾಲೆ, ಪ್ರಾರ್ಥನೆಗಾಗಿ ದೇವಾಲಯ, ಹೀಗೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು, ಬಿಡುವಿನ ಸಮಯದಲ್ಲಿ ಇವರು ವ್ಯಾಯಾಮ ಮಾಡುವುದು, ಪ್ರಾರ್ಥನೆ ಮಾಡುವುದರಲ್ಲಿಯೇ ಕಳೆಯುತ್ತಿರುವುದು ವಿಶೇಷ. ಮುಖ್ಯವಾಗಿ ಈ ಅಮ್ಮಂದಿರನ್ನ ವರ್ಷಕ್ಕೊಮ್ಮೆ ಪ್ರವಾಸಕ್ಕೆ ಕರೆದೊಯ್ಯಲಾಗುತ್ತಂತೆ, ಜೊತೆಗೆ ಸಿನಿಮಾಗಳಿಗೂ ಕರೆದೊಯ್ಯಲಾಗುತ್ತಂತೆ. ಅಷ್ಟೇ ಅಲ್ಲ, 60 ವರ್ಷ ಮೇಲ್ಪಟ್ಟವರಿಗಾಗಿಯೇ ಕ್ರೀಡಾಕೂಟಗಳನ್ನು ಏರ್ಪಡಿಸುತ್ತಿದ್ದು, ಇಂತಹ ಕ್ರೀಡಾಕೂಟಗಳಲ್ಲಿ ಈ ಅಮ್ಮಂದಿರು ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾರಂತೆ. ಈ ಇಳಿ ವಯಸ್ಸಿನಲ್ಲಿ ಇವರಿಗೆ ಬೇಕಿರೋದು 3 ಹೊತ್ತು ರುಚಿಯಾದ ಊಟ, 1 ಹೊತ್ತು ನಿದ್ದೆ ಮಾಡಲು ಸ್ವಚ್ಛವಾದ ಜಾಗ, ಅಲ್ಲದೆ ಹೊತ್ತು ಕಳೆಯಲು ಒಂದಷ್ಟು ಸಮಾನ ವಯಸ್ಸಿನ ಮನಸ್ಸುಗಳು, ಅವೆಲ್ಲವೂ ಇಲ್ಲಿ ಸಮೃದ್ಧವಾಗಿರುವ ಕಾರಣ ಇವರು ಅತ್ಯಂತ ಖುಷಿಯಲ್ಲಿ ಇಲ್ಲಿ ಜೀವಿಸುತ್ತಿದ್ದಾರೆ. ಈ ಎಲ್ಲ ಅಮ್ಮಂದಿರಿಗೂ ಮತ್ತೊಮ್ಮೆ ಅಮ್ಮಂದಿರ ದಿನದ ಶುಭಾಶಯಗಳನ್ನ ಹೇಳೋಣ.